ಕೇವಲ ರಾಜಕಾರಣಿಗಳೇನಂದ್ರು ಅವರೇನಂದ್ರು ಇವರೇನಂದ್ರು ಮಾತ್ರ ಅಲ್ಲ ನಮ್ಮ ಕೆಲಸ. ರಿಪಬ್ಲಿಕ್ ಕನ್ನಡದಲ್ಲಿ 4 ಗಂಟೆಗೆ ಪ್ರತಿದಿನ ಬಿಗ್ ಇಂಪ್ಯಾಕ್ಟ್ ಅಂತ ಒಂದು ಸ್ಟೋರಿ ಬರುತ್ತೆ. ಅಲ್ಲಿ ನೊಂದವರ, ದೀನದಲಿತರ, ಕಷ್ಟದಲ್ಲಿರೋರ ಕಣ್ಣೊರೆಸೋ ಕೆಲಸವನ್ನು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ನಲ್ಲಿ ಮಾಡ್ತೀವಿ. ಇವತ್ತು ಗಿರಿಜಮ್ಮ ಅನ್ನುವಂಥ ತಾಯಿ ಸಂಕಷ್ಟದಲ್ಲಿದ್ದರು. ಅದಕ್ಕೆ ಏನು ಪರಿಹಾರ ಒದಗಿಸಿಕೊಟ್ವಿ ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಿಬೇಳಕೆರೆ ಗ್ರಾಮದ ಅಜ್ಜಿ ಪೆನ್ಷನ್ಗಾಗಿ ತೆವಳಿಕೊಂಡು 4 ಕಿಲೋಮೀಟರ್ ಸಾಕ್ತಿದ್ರು. 2 ತಿಂಗಳಿಂದ ನೆರಳಾಡ್ತಿದ್ದ ಅಜ್ಜಿ ಬಗ್ಗೆ ಸಂಜೆ 4 ಗಂಟೆಗೆ ಗರಂ ಆಗಿ ವರದಿ ಮಾಡಿ ಲೈವ್ನಲ್ಲಿ ಅಜ್ಜಿಗೆ ವೀಲ್ ಚೇರ್ ತರಿಸಿದ್ವಿ. ನಾಗರಾಜ್, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲಿದ್ದೀರಿ? ನಾಗರಾಜ್? ಪೆನ್ಷನ್ ಕೊಡ್ಸೋಕ್ಕಾಗಲ್ವಾ? ಯಾವ ಸೀಮೆ ಅಧ್ಯಕ್ಷರು ನೀವೆಲ್ಲ? ತಿಪ್ಪೇಸ್ವಾಮಿ PDO ಈ ಕ್ಷಣ ಅಲ್ಲಿರ್ಬೇಕು ನೀವು. ನಮ್ಮ ಕಡೆಯಿಂದ ಒಂದು ವೀಲ್ ಚೇರ್ ತಗೊಂಬನ್ರ. ಓಪನ್ ಫಸ್ಟ್ ಕ್ಲಾಸ್ ಆಗಿರುವಂಥ ವೀಲ್ ಚೇರ್ ರೋಟರಿ ವತಿಯಿಂದ. ಇಷ್ಟು ಮಾತ್ರ ಅಲ್ಲ, ನಾನು ಇನ್ನೊಮ್ಮೆ ವಾಗ್ದಾನ ಮಾಡ್ತೇನೆ. ನಿನ್ನೆ ಕಾರ್ಯಕ್ರಮದಲ್ಲಿ ಹೇಳಿದ್ದೆ, 20 ಜನರಿಗೆ ವೀಲ್ ಚೇರ್ ಕೊಡ್ತೀವಿ ಬೇಕಿದ್ರೆ. ಇನ್ನು ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಉಪ ತಹಶೀಲ್ದಾರ್ ರವಿ ಅವರು ಅಜ್ಜಿ ವಾಸಿಸುತ್ತಿದ್ದ ಬಸ್ ಸ್ಟ್ಯಾಂಡ್ಗೆ ಭೇಟಿ ನೀಡಿದ್ರು. ಬಳಿಕ ಆಂಬ್ಯುಲೆನ್ಸ್ ಮೂಲಕ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಅಜ್ಜಿಯ ಆರೋಗ್ಯ ತಪಾಸಣೆ ಮಾಡಿಸಲಾಯಿತು. ಕೊಟ್ಟಲ್ ಸಾ 2 ತಿಂಗಳು ದುಡ್ಡು ಬರಬೇಕು, ಕೊಟ್ಟೆ ಕೇಳಿದ್ರೆ ಬಂದು ಹೋಗು ಅಂತಾರೆ. ಈಗ ಕೈಯಾಗ ಜಾತಿಗಾರ ಬೇಕು ಅಂದ್ರೆ ಇಲ್ಲ, ಮನೆ ಇಲ್ಲ, ಜಾಗ ಇಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ, ನಾನು ಒಬ್ಬಕ್ಕೆ ಬೋಟು. ಇನ್ನು ಬೆಂಗಳೂರಿನ ಚಂದ್ರಾಲಯೋಟ್ನಿಂದ ಕರೆ ಮಾಡಿದ ಕೃಷ್ಣಮೂರ್ತಿ ಎಂಬುವರು ರಿಪಬ್ಲಿಕ್ ಕನ್ನಡಕ್ಕೆ ಧನ್ಯವಾದ ಹೇಳಿ ಭಾವುಕರಾದ್ರು. ಕೃಷ್ಣಮೂರ್ತಿ ಸರ್, ನಮಸ್ತೆ. ನಿಮ್ಮ ಚಾನಲ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಆಗ್ಲಿ ಸರ್. ಇಂಥ ಮನುಷ್ಯತ್ವ ಕೆಲಸ ಮಾಡ್ತಾ ಇದ್ದೀರಲ್ಲ, ನಮ್ಮ ಹೃದಯ ತುಂಬರ್ತಾ ಇದೆ. ನಿಮ್ ತರಾನೇ ಸರ್ಕಾರಿ ನೌಕರರಿಗೆ ಇದ್ಬಿಟ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗೋದ್ರಲ್ಲಿ ತಪ್ಪಿಲ್ಲ. ಬೆಳಿಗ್ಗೆಯಿಂದ ನೋಡ್ತಾ ನಿಮ್ ಚಾನಲ್ ಅಲ್ಲಿ ಒಬ್ಬೊಬ್ಬರ ಮನೇಲಿ ಎಷ್ಟೆಷ್ಟು ಕೋಟಿ ದುಡ್ಡು ಸಿಗ್ತಾ ಇದೆ, ಎಷ್ಟೆಷ್ಟು ಕೆಜಿ ಚಿನ್ನ ಸಿಗ್ತಾ ಇದೆ, ಎಷ್ಟೆಷ್ಟು ಕೆಜಿ ಬಂಗಾರ, ವಜ್ರ ಎಲ್ಲ ಸಿಗ್ತಾ ಇದೆ. ಅವ್ರಿಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ಲ ಅಲ್ವಾ ಸರ್ ಅವ್ರಿಗೆ? ಪ್ರಪಂಚದಲ್ಲಿ ಇಂಥ ಜನಗಳು ಇರ್ತಾರ ಅನ್ನೋದೊಂದು ಭಾವನೆ ಬರುತ್ತೆ ನನಗೆ. ಬೆಳಗ್ಗೆ ನಿಮ್ಮ ಟಿ ವಿಲಿ ನೋಡಿದೆ, ಎಷ್ಟು ಜನದ್ದು ಎಷ್ಟೆಷ್ಟು ಕೋಟಿ ದುಡ್ಡು, ಎಷ್ಟೆಷ್ಟು ಕೋಟಿ ಚಿನ್ನ, ಎಷ್ಟೆಷ್ಟು ಕೋಟಿ ಬೆಳ್ಳಿ, ವಜ್ರ, ಆಸ್ತಿ ಎಲ್ಲ ಇಟ್ಕೊಂಡಿರ್ತಾರೆ. ಅಂಥ ಒಂದು ಬಡವರಿಗೆ ಒಂದು ಸಹಾಯ ಮಾಡೋಕ್ಕೆ ಯೋಗ್ಯತೆ ಇರೋದಿಲ್ವಲ್ಲ ನಮ್ಮ ಸರ್ಕಾರ ನೌಕರರಿಗೆ ಏನದು, ಅದು ಭಾಳ ನೋವಾಗುತ್ತೆ ನನಗೆ. ಅದಕ್ಕೆ ತಿಳ್ಕೊಂಡೇ ನನಗೆ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಜನಗಳಿಗೆ ಮನುಷ್ಯತ್ವ ಇರಬೇಕು. ನಿಮ್ಮ ಚಾನಲಲ್ಲಿ ಮನುಷ್ಯತ್ವ ಇಟ್ಕೊಂಡಿರೋದಕ್ಕೆ ಅಟ್ಲೀಸ್ಟ್ ಇಷ್ಟು ಮಟ್ಟಿಗಾದ್ರೂ ಮಳೆ ಬೆಳೆ ಆಗ್ತಾ ಇದೆ. ಅದು ನಮ್ಮ ಸರ್ಕಾರಿ ನೌಕರರ ಥರ ಆಗೋಗ್ಬಿಟ್ರೆ ಏನೂ ಪ್ರಯೋಜನ ಇಲ್ಲ. ನಾವು ಕೊಟ್ಟ ವೀಲ್ ಚೇರ್ ನಾಳೆ ಹರಿಹರಕ್ಕೆ ತಲುಪಲಿದ್ದು, ನಾಳೆ ಅಜ್ಜಿಗೆ ಇನ್ನಷ್ಟು ಸಹಾಯ ಹರಿದು ಬರುವ ನಿರೀಕ್ಷೆ ಇದೆ. ಇದೇ ಅಲ್ವಾ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಕಮಿಟ್ಮೆಂಟ್.